ಬೇರೆ ಕಡೆ 3 ದೇವರಾಜ್ ಅರಸ್ ರೋಡ್ ಮಾಡಿದ್ದೀವಿ, ಮತ್ತು ಪುರಂದರ ರಸ್ತೆ, BN ರಸ್ತೆ ಮತ್ತು ಪ್ಯಾಲೇಸ್ ಸುತ್ತಲೂ. ಅದ್ರದ್ದು ನೋಟಿಫಿಕೇಷನ್ ಸಪ್ರೇಟಾಗಿ ಕೊಡ್ತೀವಿ ನಿಮಗೆ, ಎಲ್ಲಿ ರೋಡ್ ಬ್ಲಾಕ್ ಆಗಿದೆ, ಎಲ್ಲಿ ಆ್ಯಂಟಿ ಕ್ಲಾಕ್ ವೈಸ್ ಇದೆ, ಎಲ್ಲಿ ಬಸ್ಸು ಅಲೋ ಇಲ್ಲ, ಪಾರ್ಕಿಂಗ್ ಅಲೋ ಇಲ್ಲ, ಅದನ್ನೆಲ್ಲ ನಿಮಗೆ ಡೀಟೇಲ್ ಆಗಿ ಒಂದು ನೋಟಿಫಿಕೇಷನ್ ಹೊರಡಿಸ್ತೀವಿ. ಅದನ್ನು ನಾನು ಅದೇ ಹೇಳಿದೆ ನಿಮಗೆ, ನೋಟಿಫಿಕೇಷನ್ ಏನಿದೆ ಅದು ಮಾಡ್ತಾಯಿದ್ದೀವಿ. ಓಕೆ ಓಕೆ, ಜನರಿಗೆ ತೊಂದರೆ ಆಗಲಾರ್ದಂಗೆ ವ್ಯವಸ್ಥೆ ಮಾಡ್ತೀವಿ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಅದಕ್ಕೆ ಸಪ್ರೇಟ್ ಬಸ್ಸಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಯುವ ದಸರಾ ಟೈಮಲ್ಲಿ. ಅದು ನಮಗೆ ಯುವ ದಸರಾ ಟೈಮಲ್ಲಿ ಏನು ಎನ್ ರೂಟ್ ಇರುತ್ತೆ, ಅದಕ್ಕೆ ನಾವು ಸಾಕಷ್ಟು ಅಲ್ಲೂ ಸಹ ಟ್ರಾಫಿಕ್ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಇನ್ ಆ್ಯಂಡ್ ಅರೌಂಡ್ ಯುವ ದಸರಾ ಪ್ಲೇಸ್. ಹೌದು, ಈ ಸಲನೂ ಮಾಡ್ತಾ ಇದ್ದೀವಿ. ಈ ಸಲ ಮೇಂಟೈನ್ ಮಾಡಿಬಿಟ್ಟು ಕೊಡ್ತೀವಿ ನಿಮಗೆ ಅದನ್ನು. ಹೌದು, ನಮ್ಮ ಪಾರ್ಟು ಮತ್ತು ಜಿಲ್ಲೆಯಲ್ಲಿ ಏನು ಬರುತ್ತೆ, ಮೈಸೂರು ಜಿಲ್ಲೆಯಲ್ಲಿ ಅದನ್ನು ಸೇರಿಬಿಟ್ಟು ಜೊತೆಯಾಗಿ ಮಾಡ್ತಾಯಿದ್ದೀವಿ. ಅದು ಲಿಸ್ಟ್ ಕೊಡ್ತೀವಿ ನಿಮಗೆ, ಎವ್ರಿಥಿಂಗ್ ಪೇಪರಲ್ಲಿ ಹಾಕಿ ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ತಿಳಿದಿರೋ ಹಾಗೆ ದಸರಾ ಮಹೋತ್ಸವ ಮೈಸೂರು ಸಿಟಿಯಲ್ಲಿ ಅಕ್ಟೋಬರ್ 3ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೂ ಇರುತ್ತೆ. ನಮ್ಮ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ನಾವು ಇದನ್ನು 2 ಹಂತವಾಗಿ ಮಾಡಿಕೊಂಡಿದ್ದೀವಿ, ಫಸ್ಟ್ ಫೇಸ್ ಆ್ಯಂಡ್ ಸೆಕೆಂಡ್ ಫೇಸ್ ಅಂತ ಹೇಳಿ. ಫಸ್ಟ್ ಫೇಸಿಗೆ ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ, ನಮ್ಮ ಸಿಟೀಲಿ ಸುಮಾರು 45 ಪ್ಲೇಸಸಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ಆಹಾರ ಮೇಳ ಇರ್ಬೋದು, ರೈತ ದಸರಾ ಇರ್ಬೋದು, ಬುಕ್ ಫೇರ್ ಇರ್ಬೋದು, ಮತ್ತು ಪ್ಯಾಲೇಸಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ, ಇದೆಲ್ಲ ಫಸ್ಟ್ ಫೇಸಲ್ಲಿ ನಮಗೆ 11 ಜನ SPs ಅಂದರೆ SP ಮತ್ತು ಎಡಿಷ್ನಲ್ SP ಸೇರಿಬಿಟ್ಟು 11 ಜನ ಇರ್ತಾರೆ. ACPಸು 19 ಜನ, PSIಸು, ASIಸು, ಹೆಡ್ ಕಾನ್ಸ್ಟೇಬಲ್ಸ್ ಎಲ್ಲನೂ ಸೇರಿ ಸುಮಾರು 2925 ಸಿಬ್ಬಂದಿ ಮತ್ತು ಆಫೀಸರ್ಸು ಫಸ್ಟ್ ಫೇಸಲ್ಲಿ ನಮಗೆ ಬಂದೋಬಸ್ತಲ್ಲಿ ಇರ್ತಾರೆ. ಸೆಕೆಂಡ್ ಫೇಸು ನಾವು 9ನೇ ತಾರೀಕಿಂದ ಇಟ್ಕೊಂಡಿದ್ದೀವಿ. ಮೇನ್ಲಿ ಸೆಕೆಂಡ್ ಫೇಸಲ್ಲಿ ಪ್ಯಾಲೇಸಲ್ಲಿ ನಡೆಯುವ ಜಂಬೂ ಸವಾರಿ ಹಾಗೂ ಬನ್ನಿ ಮಂಟಪದಲ್ಲಿ ನಡೆಯುವ ಪಂಜಿನ ಕವಾಯತ್ತು 2. ಆ ಹಂತಕ್ಕೆ ಡಿಫ್ರೆಂಟ್ ಸೆಟ್ ಆಫ್ ಆಫೀಸರ್ಸ್ ಬರ್ತಾರೆ. ಅದರಲ್ಲಿ 2 DIG ರ್ಯಾಂಕ್ ಆಫೀಸರ್ಸ್ ಇದ್ದಾರೆ, ಎಡಿಷ್ನಲ್ SPಸು ಏನು ಮೊದಲನೇ ಹಂತದಲ್ಲಿ ಬಂದಿರ್ತಾರೆ ಅವರೆಲ್ಲರೂ ಸೇರಿ ಸುಮಾರು 4928 ಜನ ಈ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಆಫೀಸರ್ಸ್ ಇರ್ತಾರೆ. ಅಪಾರ್ಟ್ ಫ್ರಮ್ ಸಿಟಿಲಿ ಪೊಲೀಸ್ ಬಂದೋಬಸ್ತ್ ಎಲ್ಲೆಲ್ಲಿ ಫಂಕ್ಷನ್ ಆಗುತ್ತೆ ಅದು ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ಲೈಟಿಂಗ್ಸ್ ಅರೇಂಜ್ಮೆಂಟ್ ಇರೋದ್ರಿಂದ ಎಲ್ಲ ಸರ್ಕಲಲ್ಲೂ ಸಹ ನಾವು ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ, ಸಿಬ್ಬಂದಿ ಇರ್ತಾರೆ. ಹೆಲ್ಪ್ ಸೆಂಟರ್ಸ್ನ ಇಟ್ಟಿದ್ದೀವಿ, ವಾಚ್ ಟವರ್ಸ್ ಹಾಕಿದ್ದೀವಿ, ಹಲವಾರು ಕಡೆ CCTV ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ. ಮೇನ್ ಫಂಕ್ಷನ್ಸ್ ಎಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ ಅಲ್ಲೂ ಸಹ ನಾವು ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ. ಮೇನ್ ಲಾಡ್ಜಸ್ ಚೆಕ್ ಮಾಡ್ತಾ ಇದ್ದೀವಿ, ಬಸ್ ಸ್ಟ್ಯಾಂಡ್ ಇರ್ಬೋದು, ಬೇರೆ ರೀತಿ ಎಲ್ಲೆಲ್ಲಿ ನಮಗೆ ಅನುಮಾನಾಸ್ಪದವಾಗಿ ನಮ್ಗೆ ಏನಾದರೂ ಆಗ್ಬೋದು ಅನಿಸುತ್ತೆ ಅಲ್ಲಿ ಸಹ ನಾವು ಪ್ರತಿದಿನ AS ಚೆಕ್ಕನ್ನು ಮಾಡ್ತೀವಿ. ಅದಕ್ಕೆ 23 ತಂಡ ಇದೆ BDDS ಟೀಮ್. ಪ್ರತಿದಿನ ಸರ್ಪ್ರೈಸ್ ಚೆಕ್ ಮಾಡ್ತಾ ಇರ್ತಾರೆ ರುಟೀನಾಗಿ ಪ್ರತಿ 13 ದಿನಗಳು. ಇದನ್ನು ಬಿಟ್ಟು ನಮಗೆ ಟ್ರಾಫಿಕ್ದು ಹೇಳಬೇಕು ಅಂತಂದರೆ ಈ ಸಲ ಸ್ವಲ್ಪ ಟ್ರಾಫಿಕ್ದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿರೋದ್ರಿಂದ ಕೆಲವು ರೋಡ್ಗಳನ್ನು ನಾವು ಫ್ರೀ ಟ್ರಾಫಿಕ್ ಝೋನ್ ಮಾಡಿದ್ದೀವಿ. ಅರಮನೆ ಸುತ್ತಲೂ ಇರ್ಬೋದು, ದೇವರಾಜ್ ಅರಸ್ ರೋಡ್, 1-2 ಪ್ರಮುಖವಾದ
ಈಗ ಲೇನನ್ನು ನಾವು ರೋಡನ್ನು ನೋ ಟ್ರಾಫಿಕ್ ಝೋನ್ ಅಂತ ಮಾಡಿದ್ದೀವಿ. ಅದಕ್ಕೆ ಅನುಗುಣವಾಗಿ ಟ್ರಾಫಿಕ್ಕನ್ನು ಡೈವರ್ಟ್ ಮಾಡಿದ್ದೀವಿ. ಮತ್ತು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಟ್ರಾಫಿಕ್ಕಿಗೆ ಇಟ್ಕೊಂಡಿದ್ದೀವಿ. ಸೊ ಯಾರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅದ್ರ ಸಲುವಾಗಿ ನಾವು ಸಪ್ರೇಟ್ ನೋಟಿಫಿಕೇಷನನ್ನು ಹೊರಡಿಸ್ತೀವಿ. ಎಲ್ಲಿ ಯಾವ ಬಸ್ಸು ಅಲೋ ಇಲ್ಲ, KSRTC ಬಸ್ ಇರ್ಬೋದು ಅಥವಾ ಪ್ರೈವೇಟ್ ಬಸ್ಸಸ್ ಇರ್ಬೋದು, ಗ್ರಾಮೀಣದಿಂದ ಬರುವಂಥ ಬಸ್ಸಸ್ ಇರ್ಬೋದು, ಅದರ ರೂಟ್ ಚೇಂಜ್ ಏನಿದೆ ಅದನ್ನು ನಾವು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಿಳಿಸ್ತೀವಿ. ಸೇಮ್ ಥಿಂಗ್ ನಮಗೆ ಸ್ಟ್ರೈಕಿಂಗ್ ಫೋರ್ಸ್ 33 KSRP ಸ್ಟ್ರೈಕಿಂಗ್ ಫೋರ್ಸ್ ಬರುತ್ತೆ, ಗರುಡ ಫೋರ್ಸ್ ಇರುತ್ತೆ, ನಮ್ಮ ಕಮಾಂಡೋ ಟೀಮ್ ಇರುತ್ತೆ, ಮತ್ತು ಕಮಾಂಡ್ ಸೆಂಟರ್ ವೆಹಿಕಲು ಸಹ ಇರುತ್ತೆ. ಸೊ ಯಾವುದೇ ರೀತಿ ಸಾರ್ವಜನಿಕರಿಗೆ ಅಡಚಣೆ ಆಗಲಾರ್ದೆ ಟ್ರಾಫಿಕ್ ಆಗಲಿ ಬೇರೆ ರುಟೀನ್ ಪ್ರೇಕ್ಷಕರು ಬರೋದಕ್ಕೆ ಆಗಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಸಂಪೂರ್ಣವಾಗಿ ನಾವು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಥ್ಯಾಂಕ್ ಯು. ಸ್ಟಾರ್ಟ್ ಮಾಡೋಣ.